ಸಂಜಯ್ ಬ್ಲಾಗ್ಸ್. ಆಲ್ಮೋಸ್ಟ್ 2-3 ದಿನದ ಮುಂಚೆನೇ ಇದ್ರ ವಿಡಿಯೋ ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಹುಷಾರಿರಲಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಿರ್ಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೀವುಗಳು ಕೂಡ ಇವಾಗಿನ ದಿನದಲ್ಲಿ ಏನ್ ವಿಚಾರ ತುಂಬಾನೇ ವೈರಲ್ ಆಗಿದೆ ಅಂತ ನೋಡಿರ್ಬೋದು. ನಾನು ಕೂಡ ಇದ್ರ ಬಗ್ಗೆ ಹಳೇದಾಗಿ ವಿಡಿಯೋ ಮಾಡಿದ್ದೆ. ದೂತ ಸಮೀರ್ ಅವ್ರು ಮಾಡಿರೋ ವಿಡಿಯೋನ ಬೇಸ್ ಆಗಿ ಇಟ್ಕೊಂಡು ನನಗೇನು ಅನ್ಸಿತ್ತು ಆ ಅನಿಸಿಕೆನ ನಾನು ವಿಡಿಯೋದಲ್ಲಿ ಮಾಡಿದ್ದೆ. ಬೇರೆ ಯಾವ ವಿಚಾರನೂ ಅಲ್ಲ, ಸೌಜನ್ಯ ಅವರ ವಿಚಾರದ ಬಗ್ಗೆ ಇರುವಂತಹ ವಿಡಿಯೋ ಆಯ್ತಾ. ಸೊ ನಾನಿವತ್ತು ಯಾವುದೇ ರೀತಿಯ ಜಡ್ಜ್ಮೆಂಟ್ ವಿಡಿಯೋ ಮಾಡೋದಕ್ಕೆ ಮಾತಾಡ್ತಾ ಇಲ್ಲ. ನ್ಯಾಯ ಬೇಕು, ಅಲ್ಟಿಮೇಟ್ ಆಗಿ ಇದೆ ಎಲ್ಲರ ಮೋಟೋ. ಬಟ್ ನ್ಯಾಯ ಬೇಕು ಅನ್ನೋ ಹೆಸರಲ್ಲಿ ನಿಮ್ಮ ಕಾಳನ್ನ ಬೇಳೆ ಬೇಯಿಸ್ಕೊಳೋದಕ್ಕೆ ಹೋಗ್ತಾ ಇದ್ದೀರಾ ಅಂತ ಅಂದ್ರೆ ಎಲ್ಲಿಗೆ ಹೋಗ್ತಿದೆ ಈ ಸಮಾಜ? ನ್ಯಾಯ ಬೇಕು, ಹೆಣ್ಮಕ್ಳಿಗೋಸ್ಕರ ನ್ಯಾಯ ಬೇಕು, ಹೆಣ್ಮಕ್ಳು ಅನ್ನೋ ಶೀಲ್ಡ್ನ ಇಟ್ಕೊಂಡು ನಿಮ್ಗೆ ಏನ್ ಸಿಗತ್ತೆ ಅಂತ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಅಂಡ್ ನಾನು ಇದ್ರ ಎಲ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಬೇಸಿಕ್ ಆಗಿ ಎಲ್ರಿಗೂ ಗೊತ್ತಾಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ನೋಡಿರ್ತೀರಾ ಅಂದ್ರೆ ನಾನು ಮಾತಾಡ್ತಿರೋದೇ ಇಬ್ರ ಬಗ್ಗೆ. ಅವ್ರ ಹೆಸರು ತೆಗೆಯೋದಕ್ಕೂ ನನ್ಗೆ ಇಷ್ಟ ಇಲ್ಲ. IPL ಟೈಮಲ್ಲಿ ತುಂಬಾನೇ ಕ್ರೇಜ್ ಆಗಿ ಒಂದ್ಸತಿ ಆಲ್ರೆಡಿ ಸ್ಟೇಷನ್ಗೆ ಹೋಗ್ಬಿಟ್ಟು ಬಂದ್ರು. ನೀವು ಅಪ್ಪಂಗೆ ಹುಟ್ಟಿದ್ರೆ ಮಾತಿಗೆ ಮುಂಚೆ ಇದೆ. ಏನ್ ಅಪ್ಪಂಗೆ ಹುಟ್ಟಿರೋರು ಮಾತ್ರ ಬಂದು ಹೋರಾಡ್ಬೇಕಾ? ಅಪ್ಪಂಗೆ ಹುಟ್ಟಿರೋರು ಮಾತ್ರ ಬಂದು ಮಾತಾಡ್ಬೇಕಾ? ನೀವು ಮತ್ತೆ ಏನ್ ಈ ತಲೆನಲ್ಲಿ ಏನ್ ಇಂಟೆನ್ಷನ್ ಇಟ್ಕೊಂಡಿದ್ದೆಲ್ಲ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅರ್ಥ ಆಗಲ್ಲ. IPL ಟೈಮಲ್ಲಿ ಹಿಂಗ್ ಮಾಡ್ಬಿಡ್ತೀವಿ, ಪಾದಯಾತ್ರೆ ಮಾಡ್ತೀವಿ, RCB ಏನಾದ್ರೂ ಇವತ್ತು ಸೋತ್ರೆ ಹಂಗಾಗತ್ತೆ ಅಂತ ಒಂದಷ್ಟು ಸ್ಕ್ಯಾಮ್ಗಳು ಮಾಡಿದ್ರು. ಅದಾಯ್ತು. ಇವಾಗ IPL ನೆಕ್ಸ್ಟ್ ಇಯರ್ ವರ್ಗು ಬೇರೆ ಏನಿಲ್ಲ ಅಲ್ಲ. ಸೊ ಸೌಜನ್ಯ ಅವರ ಕೇಸ್ ಹೆಂಗು ವೈರಲ್ ಆಗ್ತಿದೆ. ವೈರಲ್ ಆಗೋದ್ರಲ್ಲಿ ನಮ್ದೊಂದು ಬೇಡ್ಸ್ಕೊಂಡ್ಬಿಡೋಣ ಅಂತ ಬಂದಿದ್ದಾರೆ. ಪಾದಯಾತ್ರೆ ಹೋಗ್ತೀವಿ ಅಂತ ಹೋಗದಂತೆ ದಾರಿನಲ್ಲಿ ಯಾರೋ ನಮ್ಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. 4 ಕಾರ್ ಬರ್ತಾ ಇದೆ, 5 ಗಾಡಿ ಬರ್ತಾ ಇದೆ, ಹಿಂದೆ ಬರ್ತಾ ಇದೆ, ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಒಂದಷ್ಟು ವಿಡಿಯೋನ ಮಾಡಿ ಬಿಡ್ತಾರೆ. ಆಮೇಲೆ ದೇವಸ್ಥಾನದ ಮುಂದೆ ಹೋಗಿ ನಿಂತ್ಕೊಂತಾರೆ. ಏನ್ ಗಳಸಕ್ ಹೋಗ್ತಾ ಇದ್ದೀರಾ? ಇದನ್ನೆಲ್ಲ ಮಾಡ್ಕೊಂಡು ನ್ಯಾಯದ ಪರವಾಗಿ ನಿಂತ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಆ ಹೆಣ್ಣು ಮಗು ಆಲ್ರೆಡಿ ಅನುಭವಿಸಿದಾಳೆ ಆಯ್ತಾ. ಅನುಭವಿಸಿ ಇಷ್ಟು ವರ್ಷ ಆದ್ರೂ ನ್ಯಾಯ ಸಿಕ್ಕದಿರಾ ನರಳಾಡ್ತಾ ಇದೆ ಆತ್ಮ. ಅದ್ರ ಜೊತೆಗೆ ನೀವಿಷ್ಟು ಅವಳ ಹೆಸರನ್ನ ಇಟ್ಕೊಂಡು ನಿಮಗೆ ಏನ್ ಬೇಕೋ ಅದನ್ನ ಅಡ್ವಾಂಟೇಜ್ ಮಾಡ್ಕೊಂತ ಇದ್ದೀರಾ ಅಂದ್ರೆ ಪ್ರಪಂಚ ಎಲ್ಲಿಗೆ ಹೋಗಿ ನಿಲ್ತಾ ಇದೆ ಅನ್ನೋದೇ ಅರ್ಥ ಆಗಲ್ಲ. ನಿಮ್ಗೆ ಅಷ್ಟೊಂದು ಇತ್ತಂತಂದ್ರೆ ನಿಮ್ ಹೆಸರನ್ನ ಉಪಯೋಗಿಸ್ಕೊಳ್ಳಿ ಮಾರ್ಕೆಟಿಂಗ್ಗೆ ಆಯ್ತಾ. ಹೆಣ್ಣಿಗೆ ನ್ಯಾಯ, ಹೆಣ್ಣು ಅಂತ ಮಧ್ಯದಲ್ಲಿ ತರಬೇಡಿ. ಸಿಂಪತಿ ಕ್ರಿಯೇಟ್ ಮಾಡ್ಕೊಳೋಂಥ ಅಗತ್ಯ ನಿಮ್ಮಂಥವ್ರಿಗೆ ಇಲ್ವೇ ಇಲ್ಲ. ನ್ಯಾಯದ ಪರವಾಗಿ ಓಡಾಡ್ತೀರಾ ಅಂತ ಅಂದ್ರೆ ಎಷ್ಟು ಜನ ಅದ್ರ ಬಗ್ಗೆ ವಿಡಿಯೋಸ್ ಮಾಡಿ ಹಾಕಿದ್ದಾರೆ, ಅದಕ್ಕೆ ಧ್ವನಿ ಎತ್ತಿದ್ದಾರೆ, ಅದಕ್ಕೆ ಏನ್ ಮಾಡ್ಬೇಕೋ ಅದನ್ನ ಮಾಡಿದ್ದಾರೆ. ಅದು ಬಿಟ್ಬಿಟ್ಟು ಪಾದಯಾತ್ರೆ ಹೋಗ್ತೀವಿ, ನೀವ್ ಅಪ್ಪಂಗೆ ಹುಟ್ಟಿದ್ರೆ ಬನ್ನಿ ನಮ್ ಜೊತೆ. ಏನಿದೆಲ್ಲ ಮಾತು? ಎಲ್ಲಿಗೆ ಹೋಗ್ತಾ ಇದೆ? ಇನ್ಯಾರೋ ಒಬ್ರು ಕುತ್ಕೊಂಡು ಚಾನಲ್ ಅಲ್ಲಿ ಮಾತಾಡ್ತಾರೆ, ಸಮೀರ್ ಎಲ್ಲ ಮಾಡ್ತಾ ಇರೋದು ಜಾತಿ ವಿರುದ್ಧ ಕಟ್ಟಕ್ಕೆ. ವಿಚಾರ ಹೊರಗ್ ತಂದ್ರೆ ಜಾತಿ ಅಂತೀರಾ, ವಿಚಾರ ತರಲಿಲ್ಲ ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ನಿಮ್ಮನೇನಲ್ಲಿ ಆದಾಗ ಗೊತ್ತಾಗತ್ತೆ ಅಂತ ಅಂತೀರಾ. ಏನ್ ಮಾಡ್ಲಿ ತಪ್ಪು, ಏನ್ ಮಾಡದೇ ಇರ್ಲಿ ತಪ್ಪು. ಪ್ರತಿಯೊಂದಕ್ಕೂ ಪ್ರಶ್ನಿಸೋರು ಅನ್ನೋದು ಪ್ರಪಂಚದಲ್ಲಿ ಉಟ್ಕೊಂಡ್ಬಿಟ್ಟಿದ್ದಾರೆ. ನೀವು ಮಾಡ್ತಿರೋದ್ ಸರಿ ಅಂತ ಅನ್ಸಿದ್ರೆ ನಿಮಗ್ ಮಾಡಿ ಆಯ್ತಾ. ಬಟ್ ಯಾಕೆ ಸುಳ್ಳು ಮಾಹಿತಿ ಕೊಟ್ಟು ಅವ್ರು ಯಾರೋ ಒಬ್ರು ಫಾಲೋ ಮಾಡ್ತಿದ್ದಾರೆ, ಹಿಂಗ್ ಮಾಡ್ತಾರೆ ಅಂತೆಲ್ಲ ವಿಡಿಯೋ ಮಾಡಿದ್ರಲ್ಲ, ಯಾವ ಗ್ಯಾರಂಟಿ ಮೇಲೆ ಮಾಡಿದ್ರಿ? ಇಲ್ಲ ಅದೇ ಮಾತಕ್ಕೆ ತಕ್ಕನಂತೆ ನಿಂತಿದ್ದೀರಾ? ಕೇಳಿದ್ರೆ ನಾವ್ ಹೇಳೇ ಇಲ್ಲ ಅಂತ ಅಂತೀರಾ. ಹೊತ್ತೊತ್ತಿಗೂ ಮಾತು ಬದಲಾಯಿಸೋ ನೀವು ನ್ಯಾಯದ ಪರವಾಗಿ ನಿಂತಿದ್ದೀರಾ ಅಂತ ಯಾವ ಗ್ಯಾರಂಟಿ? ಅಲ್ಲಿ ಒಂದು ಹೆಣ್ಣು ಮಗುಗೆ ನ್ಯಾಯ ಸಿಗ್ಲಿ ಅಂತ ಅಂದ್ಬಿಟ್ಟು ಜಾತಿ ಮತ ಯಾವ್ದನ್ನು ಮಧ್ಯ ತರ್ತೀರಾ, ಜಾಗ ಜನ ಯಾವ್ದನ್ನು ಮಧ್ಯ ತರ್ತೀರಾ ನಿಂತಿದ್ದಾನೆ, ಅವನ್ ತಪ್ಪು. ನೀವು ಒಂದು ಹೆಣ್ಣು ಮಗುನ ಹೆಸರಿಟ್ಕೊಂಡು ಎಷ್ಟು ಜನಕ್ಕೆ ಮಿಸ್ಲೀಡ್ ಮಾಡ್ತಾ ಇದ್ದೀರಾ. ಅಂಡ್ ನಿಮ್ಗೊಂದಷ್ಟು ಜನ 4 ಜನ ಚೇಲಾಗಳು ಆಯ್ತಾ. ಇವ್ರದ್ದು ಒಂದ್ ಕಡೆ ಆಯ್ತಂದ್ರೆ ಇನ್ನೊಂದು ಕಡೆ ನ್ಯೂಸ್ ಚಾನಲ್. ಅಬ್ಬಬ್ಬಬ್ಬ, ಆ ಪುಣ್ಯಾತ್ಮನಿಗೆ ಜರ್ನಲಿಸಂ ಹೇಳ್ಕೊಟ್ಟ ಯಾರು ಗುರುಗಳಂತ ನನಗಂತೂ ಗೊತ್ತಿಲ್ಲ. ಆಲ್ರೆಡಿ ಹಲವಾರು ಸ್ಕ್ಯಾಮ್ಗಳಲ್ಲಿ ಸಿಕ್ಕಾಕೊಂಡು ಅನುಭವಿಸಿದ್ರು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ನಾವು ಕೂಡ ನೋಡಿರ್ತೀವಿ ಅವ್ರದ್ದು ಎಲ್ಲಾ ತರದ ಲೀಲೆಯ ವಿಡಿಯೋಗಳು. ಅವರೇ ತಿನ್ನೋ ಅಂತ ಕೆಲಸ ಮಾಡಿ ಇನ್ನೊಬ್ರು ತಿಂತಿದ್ದಾರೆ ಅಂತ ಅನ್ಬಿಟ್ಟು ಆ ಹುಡುಗನ ಬಗ್ಗೆ, ಅವನ ತಾಯಿಯ ಬಗ್ಗೆ, ಹೆಣ್ಣಿಗೇನು ಮರ್ಯಾದೆ ಇಲ್ವ ಈ ಪ್ರಪಂಚದಲ್ಲಿ? ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಅನ್ಕೊಂಡಿದ್ದೀರಾ ನೀವು? ನಿಮಗೇನೇ ಅಗೇನ್ಸ್ಟ್ ಆಗಿ ಮಾತಾಡ್ಬೇಕಿತ್ತಂದ್ರೆ ಆ ಹುಡುಗನ ಬಗ್ಗೆ ಮಾತಾಡಿ. ಯಾರು ಅಧಿಕಾರ ಕೊಟ್ಟರು ನಿಮ್ಗೆ ಅವರ ತಾಯಿಯ ಬಗ್ಗೆ ಮಾತಾಡೋದಿಕ್ಕೆ? ನೀನು ಒಬ್ಬ ಅಪ್ಪನಿಗೆ ಹುಟ್ಟಿದ್ಯಾ ಅಂತ ಒಂದು ಜರ್ನಲಿಸಂ ನ್ಯೂಸ್ ಚಾನಲ್ ಅಲ್ಲಿ ಕುತ್ಕೊಂಡು ನಿಮಗ್ ನೀವೇ 4ನೇ ಸಿಂಹನೋ ಅದೇನೋ ಹೇಳ್ಕೊಂಡು ಓಡಾಡ್ತಾ ಇರೋರು ಎಂಬ್ಲಮ್ ಅಲ್ಲಿ.
ನಿಮಗಿರುವಂಥ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಗೊತ್ತಿಲ್ವಾ ನಿಮಗೆ? ನಾವು ಜನ ಬಂದು ಪ್ರಶ್ನೆ ಮಾಡಬೇಕಾ ನೀವು ಮಾಡ್ತಿರೋದು ಸರಿನಾ ತಪ್ಪಾ ಅಂತ? ನೀವು ಏನೇ ಮಾಡಿದ್ರು ಸರಿ ಅಂತ ಇರುತ್ತಾ? ಯಾಕೆ ಪ್ರಪಂಚನ ಈ ಲೆವೆಲ್ಗೆ ತಗೊಂಡೋಗ್ತಾ ಇದ್ದೀರಾ ಅಂತಾನೆ ಅರ್ಥ ಆಗಲ್ಲ. ನಿಮ್ಮ ದುಡ್ಡೇ ಮುಖ್ಯ ಆದ್ರೆ ಹಲವಾರು ವಿಚಾರಗಳಿದಾವೆ, ತಗೊಂಡು ಹೋಗ್ತಾ ಇರಿ. ಇಷ್ಟು ದಿನ ಹೆಂಗೆ ನ್ಯೂಸ್ ಚಾನಲ್ ಸೈಲೆಂಟ್ ಆಗಿ ಕುತ್ಕೊಂಡಿದ್ರು, ಇಟ್ಸ್ ಗುಡ್ ಟು ಬಿ ಸೈಲೆಂಟ್ ದ್ಯಾನ್ ಟಾಕಿಂಗ್ ಶಿಟ್. ವಿಚಾರ ನಮ್ಗಳಿಗಿಂತ ಹೆಚ್ಚಾಗಿ ತಿಳ್ಕೊಂಡಿರ್ತೀರ, ಹಲವಾರು ಮುಖಾಂತರ ನಿಮ್ಗೆ ಬಂದಿರುತ್ತೆ ವಿಚಾರ. ಏನಿದೆ ಅದನ್ನ ನ್ಯಾಯವಾಗಿ ಮಾತಾಡಿ. ಸತ್ಯನೂ ಯಾರಿಗೂ ಸಪೋರ್ಟ್ ಮಾಡಬೇಡಿ, ಒಳ್ಳೇದಕ್ಕೂ ಮಾಡಬೇಡಿ, ಕೆಟ್ಟದಕ್ಕೂ ಮಾಡಬೇಡಿ. ನಿಜಾಂಶ ಏನಿದೆ ಅದು ಮಾತಾಡಿ ಸಾಕು. ಸತ್ಯ ಅದಾಗದೇ ಹೊರಗೆ ಬರುತ್ತೆ. ಅದನ್ನ ಬಿಟ್ಬಿಟ್ಟು ಎಷ್ಟು ನ್ಯೂಸ್ ಚಾನಲ್ ಅವರು ಸಿಕ್ಕಿದ್ದೇ ಚಾನ್ಸ್ ಅಂತ ಅಡ್ವಾಂಟೇಜ್ ಆಗಿ ತಗೊಂಡು ಎಷ್ಟು ಕೆಟ್ಟ ರೀತಿಯಲ್ಲಿ ಪೋಟ್ರೆ ಮಾಡಕ್ ಸ್ಟಾರ್ಟ್ ಮಾಡಿದೀರಾ. ಜಾಗದ ಬಗ್ಗೆನೂ ಮಾತು ಬೇಡ, ಅಲ್ಲಿರೋ ಜನರ ಬಗ್ಗೆನೂ ಮಾತು ಬೇಡ. ಆಗಿರೋ ಅನ್ಯಾಯಕ್ಕೆ ನ್ಯಾಯದ ಬಗ್ಗೆ ಮಾತು. ಇಷ್ಟು ಮಾತ್ರ ಇದ್ರೆ ರಿಸಲ್ಟ್ ಸಿಗಲ್ವಾ? ಸೊಲ್ಯೂಷನ್ ಸಿಗಲ್ವಾ? ಆ ನ್ಯೂಸ್ ಚಾನಲ್ ಓನರ್ ಅಂತೆ, ಅವನು ಆಂಕರ್ ಮಾತಾಡ್ತಾರಂದ್ರೆ ಕರೆದು ಮೊಕ್ಕುಗಿತಿದ್ನೇನೋ ಓನರ್ ಅನ್ಕೊಂಡ್ರೆ, ಓನರೇ ಈ ತರ ಮಾತಾಡಿದ್ರೆ ಏನ್ ಚಾನಲ್ ನಡೆಸ್ತಾ ಇದ್ದೀರಾ ನೀವು? ಏನ್ ವಿಚಾರ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಹೋಗ್ಲಿ, ಜನಕ್ಕೆ ಮಾಹಿತಿ ಏನ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನೀವು ನೀನು ನಿಮ್ಮ ಅಮ್ಮ ಪತಿರತ್ನ, ನಿಮ್ಮ ಅಪ್ಪ ಯಾರಂತ ನಾವು ತಂದಿಡ್ತೀವಿ. ಏನ್ ಡಿಟೆಕ್ಟಿವ್ ಏಜೆನ್ಸಿ ನಡೆಸ್ತಾ ಇದ್ದೀರಾ ನೀವು? ಸ್ವಲ್ಪ ತಲೆನಲ್ಲಿ ಸೆನ್ಸ್ ಇರಬೇಕು. ಯಾರ್ಯಾರೆಲ್ಲ ಈ ನ್ಯೂಸ್ನ ನೋಡ್ತಾರೆ ಅಂತ. ನಿಮ್ಮ ಪರ್ಸನಲ್ ಒಬ್ರಿಗೊಬ್ರು, ಇವಾಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಫ್ರೆಂಡ್ ಹತ್ರ ನಡೆಸುವಂಥ ಕಾನ್ವರ್ಸೇಷನ್ ಎಲ್ಲ ಜರ್ನಲಿಸಮ್ ಅಲ್ಲಿ ನ್ಯೂಸಲ್ಲಿ ತಂದು ಮಧ್ಯದಲ್ಲಿ ಇಟ್ಟರೆ ಹೆಂಗಿರತ್ತೆ? ಎಲ್ಲರೂ ಪಬ್ಲಿಕ್ ಟಿವಿ ಅವ್ರು ಆಗಕ್ಕಾಗಲ್ಲ, ಆಯ್ತಾ? ನಿಮ್ಮ ಲಿಮಿಟ್ಸ್ ಅಲ್ಲಿ ಇರಿ. ಒಬ್ರು ಮಾತಾಡ್ತಾರೆ ಅಂದ್ರೆ ಅದಕ್ಕೊಂದು ಘನತೆ, ಗೌರವ, ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಬೇಕು. ಅದೇ ರೆಸ್ಪೆಕ್ಟ್ ನಿಮ್ಗೂ ಕೂಡ ಬರುತ್ತೆ. ಎಷ್ಟೇ ಫ್ರಸ್ಟ್ರೇಷನ್ ಇರಲಿ, ಎಷ್ಟೇ ಬೇಜಾರಿರಲಿ, ಅಥವಾ ಹೇಳಿರೋ ಮಾತಲ್ಲಿ ಎಷ್ಟೇ ಸುಳ್ಳಿರಲಿ, ಬಟ್ ಮಾತು ಬರುತ್ತೆ ಅಂತ ದಯವಿಟ್ಟು ಬಾಯೇ ತೆಗಿಬೇಡಿ, ಆಯ್ತಾ? ಒಂದು ಹೆಣ್ಣು ಮಗುಗೆ ನ್ಯಾಯ ಬರ್ಲಿ, ನ್ಯಾಯ ಸಿಗ್ಲಿ, ಆ ಜಾಗಕ್ಕಾಗಿರೋ ಅನ್ಯಾಯದ ಪರವಾಗಿ ಹೋರಾಡೋಣ ಅಂತ ಅಷ್ಟು ಜನ ನಿಂತು ಹೋರಾಡ್ತಾ ಇದ್ರೆ ಮಧ್ಯದಲ್ಲಿ ಜಾತಿ ಅಂತ ತಂದ್ರಿ, ಜಾಗ ಅಂತ ತಂದ್ರಿ, ದೇವ್ರನ್ನೂ ತಂದ್ರಿ. ಇವಾಗ ಅವನೊಬ್ಬ ಪಾಪ ಸಮೀರ್ ಮಾತಾಡಿದ ತಪ್ಪಿಗೆ ಇವಾಗ ಅವನು ಬಲಿ, ಅವ್ರ ಅಮ್ಮ ಬಲಿ, ಅವ್ರ ವಂಶ ಬಲಿ. ನೆಕ್ಸ್ಟ್ ಯಾರು ಬರ್ತಾರೆ ಈ ತರದ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದಾಗ ಮಾತಾಡೋದಕ್ಕೆ? ನಾವು ನಮ್ಮ ವಂಶನ ಯಾಕಪ್ಪ ಹಾಳು ಮಾಡ್ಕೊಬೇಕು, ಬೇಡವೇ ಬೇಡ ಅಂತ ಎಲ್ಲರೂ ಬಾಯಿ ಮುಚ್ಕೊಂಡು ಅವ್ರ ಪಾಡಿಗೆ ಅವ್ರ ಜೀವನ ನೋಡ್ಕೊಂಡಿರ್ತಾರಲ್ಲ. ನೀವು ಸಮಾಜಕ್ಕೆ ಏನಾದ್ರೂ ಒಂದು ಇನ್ಫ್ಲೂಯೆನ್ಸ್ ಮಾಡಕ್ ಹೋಗ್ತಾ ಇದ್ದೀರಾ, ಅಥವಾ ಏನಾದ್ರೂ ಒಂದು ಮಾಹಿತಿ ಕೊಡ್ತಾ ಇದ್ದೀರಾ ಅಂದ್ರೆ ಅದು ಸತ್ಯ ಇರಲಿ, ನ್ಯಾಯ ಇರಲಿ. ಅದನ್ನ ಬಿಟ್ಟು ನಿಮಗೆ ದುಡ್ಡೇ ಮುಖ್ಯ ಆದ್ರೆ ಬೇರೆ ವಿಚಾರಗಳಿಗೆ ಹೋಗಿ ನ್ಯಾಯದ ಪರವಾಗಿ ಹೋರಾಡ್ತಾ ಇದೀವಿ ಅಂತ ಮುಖವಾಡ ಹಾಕೊಂಡು ಮಾತ್ರ ಬರಬೇಡಿ. ಮಾತಾಡೋದಕ್ಕೆ ಒಂದು ರೀತಿ ಇರುತ್ತೆ, ಆ ರೀತಿನ ಬಳಸಿ. ನಿಮಗೆ ಕೊಟ್ಟಿರುವಂತಹ ರೈಟ್ಸ್ನ ಮಿಸ್ಯೂಸ್ ಮಾಡ್ಕೊಂಡ್ಬೇಡಿ. ಪಾಲಿಟಿಕ್ಸ್ ಅಲ್ಲಾದ್ರೆ ಪೊಲಿಟಿಷಿಯನ್ಸ್ ನಮ್ಮ ರೆಪ್ರೆಸೆಂಟೇಟಿವ್ಸ್, ಆಯ್ತಾ? ನಾವು ಎಲ್ಲಾರು ಸೇರಿ ಮಾಡೋದಕ್ಕಾಗಲ್ಲ ಅಂತ ನಮ್ಮ ರೆಪ್ರೆಸೆಂಟೇಷನ್ ಅಲ್ಲಿ ಪಾಲಿಟಿಕ್ಸ್ನ ನಡೆಸ್ತಾರೆ. ನೀವು ಎಲ್ಲಾರ್ದು ಟಾಪ್ ಅಲ್ಲಿ ನಿಂತ್ಕೊಂಡು ಏನ್ ನಡೀತಿದೆ ಮಾಹಿತಿನ ಕೊಡ್ತೀವಿ ಅಂತ ನಮ್ಮಗಳ ಬಗ್ಗೆನೆ, ನಮ್ಮ ಪರ್ಸನಲ್ ವಿಚಾರದ ಬಗ್ಗೆನೆ ಇಷ್ಟು ಚೀಪ್ ಆಗಿ ಮಾತಾಡ್ತೀರಾ ಅಂದ್ರೆ ಹೆಂಗೆ? ಇನ್ಯಾರೋ ಪುಣ್ಯಾತ್ಮ ಹೋರಾಡ್ತೀನಿ, ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತೀನಿ. ಗುರು, ನಿನಗೆ 1000 ವಿಚಾರ ಸಿಗತ್ತೆ, ಮಾಡು, ದುಡ್ಡು ಮಾಡು, ಸಂಪಾದಿಸು. ಅದು ಬಿಟ್ಬಿಟ್ಟು ಸಿಂಪತಿ ಕ್ರಿಯೇಟ್ ಮಾಡ್ಕೊಳಕ್ಕೆ ದಯವಿಟ್ಟು ತಪ್ಪು ಮಾಹಿತಿಗಳನ್ನ ಕೊಟ್ಟು ನ್ಯಾಯವಾಗಿ ಕಷ್ಟಪಟ್ಟು ಹೋರಾಡ್ತಿರೋರ್ಗು ಕೆಟ್ಟ ಹೆಸರನ್ನ ತರಬೇಡಿ. ಸೌಜನ್ಯದ ಪರವಾಗಿ ಸುಮಾರು ಜನ ನಿಂತಿದ್ದಾರೆ, ಅವ್ರಿಗೆಲ್ಲ ಕೆಟ್ಟ ಹೆಸರು ತರಬೇಡಿ. ನಿನ್ನೊಬ್ಬ ಸಾಕು ಕೆಟ್ಟ ಹೆಸರಿಗೆ. ನೀವು ಮಾಡಿರೋಂಥ ಕೆಲಸ ನಾಳೆ ಇನ್ಯಾರೋ ಒಬ್ರು ಹೋಗಿ ಹೋರಾಡ್ತೀವಿ ಅಂತ ನಿಂತ್ಕೊಂಡ್ರು ಅವ್ರಿಗೂ ಮರ್ಯಾದೆ ಸಿಗಲ್ಲ. ಫಸ್ಟ್ ಈ ಜಾತಿ ಅದನ್ನೆಲ್ಲದನ್ನು ತೆಗೆದು ನಿಜದ ಪರವಾಗಿ ನಿಂತ್ಕೊಳ್ಳಿ. ಕೊನೆ ಪಕ್ಷ ಹೆಣ್ಣಿಗೆ ನ್ಯಾಯನಾದ್ರೂ ಸಿಗುತ್ತೆ, ನಾನು ನೋಡೋಣ. ಅಂಡ್ ನ್ಯೂಸ್ ಚಾನೆಲ್ ಅವರು, ನಾವು ನಿಮಗೆ ಬಂದು ಪಾಠ ಹೇಳ್ಕೊಡೋಂಥ ಅಗತ್ಯ ಇಲ್ಲ. ನಿಮ್ಗೆ ಯಾರೋ ಹೈ ಲೆವೆಲ್ ಅವರೇ ಜರ್ನಲಿಸಮ್ ಹೇಳ್ಕೊಟ್ಬಿಟ್ಟಿದ್ದಾರೆ. ಬಟ್ ದಯವಿಟ್ಟು ಒಂದು ಸ್ವಲ್ಪ ಅದನ್ನ ಆಲ್ಟ್ರೇಷನ್ ಮಾಡಿಕೊಂಡು, ಆಲ್ರೆಡಿ ಕೇಸ್ ಆಗಿದೆ ಅಂತ ಅನ್ಕೊಂತೀನಿ, ನೀವು ಆಡಿರೋ ಭಾಷೆಗೆ, ಮಾತಿಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಆಡಿರೋಂತಹ ಮಾತುಗಳು. ಬಟ್ ದಯವಿಟ್ಟು ಯೋಚನೆ ಮಾಡಿ ಮಾತಾಡಿ. ನಿಮ್ಮ ತಾಯಿನೂ ಒಂದು ಹೆಣ್ಣು, ನಿಮ್ಮ ಹೆಂಡತಿನೂ ಒಂದು ಹೆಣ್ಣಾಗಿರ್ತಾಳೆ ಅಂತಾನೆ ಅನ್ಕೊಂಡಿದ್ದೀನಿ. ಸೊ ದಯವಿಟ್ಟು ಯೋಚನೆ ಮಾಡಿ ಮಾತಾಡಿ.
ಆ್ಯಂಡ್ ಇದರಲ್ಲಿ ನಾನು ಯಾವುದೇ ರೀತಿಯ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದಕ್ಕೆ ಮಾತಾಡಿಲ್ಲ, ಯಾರ ಪರ್ಸನಲ್ ವಿಚಾರನೂ ಮಾತಾಡಿಲ್ಲ. ನನಗೆ ಇವರಿಬ್ಬರ ಬಗ್ಗೆನೂ ತುಂಬಾ ಫ್ರಸ್ಟ್ರೇಷನ್ ಆಗಿತ್ತು, ಮಾತಾಡ್ಬೇಕಂತ ಇತ್ತು. ನ್ಯಾಯ ಕೊಡಿಸ್ತೀವಿ ಅಂತ ನ್ಯಾಯದ ವಿಚಾರದಲ್ಲಿ ಅವ್ರವ್ರ ಜೀವನ ಅವ್ರವ್ರು ಬೇಯಿಸ್ಕೊತಾ ಇದ್ದಾರೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಿಮಗೆ ನನ್ನ ಅನಿಸಿಕೆ ಏನು ಅನ್ನಿಸ್ತು ಅಂತ ಹೇಳೋಣ ಅಂತ ಬಂದೆ. ಜನ ಯಾರು ಪ್ರಶ್ನೆ ಮಾಡಲ್ಲ ಅಂದ ತಕ್ಷಣ ನಿಮ್ಮ ಆಟಗಳನ್ನೇ ನಡೆಸ್ಕೊಬೋದು ಅಂತ ಏನಿಲ್ಲ. ಸೌಜನ್ಯನ್ ಪರವಾಗಿ ನಿಜವಾಗ್ಲೂ ಹೋರಾಡ್ತಿರೋರು ಇವತ್ತಿಗೂ ಕೈ ಬೇಡ್ತಾ ಇದ್ದಾರೆ ನ್ಯಾಯನ. ಅದಕ್ಕೆ ಸೀಮಿತವಾಗಿರ್ಲಿ, ನಿಮ್ಮ ಹುಚ್ಚುತನ ತೋರ್ಸೋಂಥ ಬುದ್ಧಿಗಳಿಗೆ ಬೇಡ, ಆಯ್ತಾ? ಸೊ ನಿಮ್ಗೆ ಸಿಂಪತಿ ಬೇಕೇ ಬೇಕಂದ್ರೆ ಹಲವಾರು ವಿಚಾರಗಳಿದಾವೆ, ಅದರ ಪ್ರಕಾರವಾಗಿ ಹೋಗಿ. ದಯವಿಟ್ಟು ಈ ವಿಚಾರನ ಇಟ್ಕೊಂಡು ಪಾದಯಾತ್ರೆ ಹೋಗ್ತೀವಿ, ಅಲ್ಲಿಗೆ ಹೋಗ್ತೀವಿ, ಇಲ್ಲಿಗೆ ಹೋಗ್ತೀವಿ, ಇವ್ರು ನಿಂತ್ಕೋತೀವಿ, ನೀವು ಅಪ್ಪಂಗೆ ಹುಟ್ಟಿದ್ರೆ ಬನ್ನಿ, ಈ ಭಾಷೆಗಳನ್ನೆಲ್ಲ ಬದಲಾಯಿಸ್ಕೊಳ್ಳಿ, ಆಯ್ತಾ? ರೆಸ್ಪೆಕ್ಟ್ನ ಗಳಿಸ್ಬೇಕು ಅಂತಂದ್ರೆ ನಮ್ಮ ತನದಲ್ಲಿರುತ್ತೆ, ನಾವ್ ಹೆಂಗ್ ನಡ್ಕೊಂತೀವಿ ಅದರಲ್ಲಿರುತ್ತೆ. ಎಲ್ಲಾರು ನಮ್ಗಿಂತ ದೊಡ್ಡವರೇ, ಬಟ್ ಎಲ್ಲ ಚಿಕ್ಕವರೇ ಬಂದು ಮಾಹಿತಿ ಕೊಡ್ಬೇಕು ಅಂತ ಇಲ್ಲ. ಸೊ ನಿಮ್ಮನ್ನ ಕರೆಕ್ಷನ್ಸ್ ನೀವು ಕೂಡ ಮಾಡ್ಕೊಳ್ಬೋದು. ನಾನು ಒಂದು ವಿಡಿಯೋ ನೋಡಿದ್ನಪ್ಪ, ಹುಡ್ಗಂದು RCB ಏನಾದ್ರು ಗೆಲ್ಲಿಲ್ಲ ಅಂದ್ರೆ ಅದೇನೋ ಬೋಳಿಸ್ಕೊಂತೀನಿ ಅಂತ ಅಂದ್ಬಿಟ್ಟು ವಿಡಿಯೋನೇ ಮಾಡಾಕಿದ್ದ, ಬೋಳಿಸ್ಕೊಳ್ಳೋದು ಮಾಡಾಕಿದ್ದ. ಅಪ್ಪ ತಂದೆ, RCB ಗೆಲ್ಲೋವರೆಗೂ ಅಥವಾ ಅವ್ರ ಆ ಮ್ಯಾಚ್ನ ಗೆಲ್ಲೋವರೆಗೂ ಎಲ್ಲ ಕಾಯ್ಕೊಂಡು ಕುತ್ಕೊಂಬೇಡ. ಪರ್ಸನಲ್ ಹೈಜೀನ್ ಕೂಡ ಮುಖ್ಯ. ಯಾವಾಗ ಆಗುತ್ತೆ ಅವಾಗೆಲ್ಲ ಮಾಡ್ಕೊ, ಆಯ್ತಾ? ಇಂಥದ್ರಲ್ಲಿ ಬುದ್ಧಿ ಉಪಯೋಗಿಸು, ಬೇಡದಿರೋದ್ರಲ್ಲಿ ಬುದ್ಧಿ ಉಪಯೋಗಿಸ್ಬೇಡ. ನಿನ್ನ ಹೆಸರಿಂದ ಎಷ್ಟು ಜನ ಇವಾಗ ಸೌಜನ್ಯದ ಪರವಾಗಿ ಹೋರಾಡ್ತಿರೋರಿಗೆ ಕೆಟ್ಟ ಹೆಸರು ಬಂದಿದೆ, ಅದ್ರ ಕಳಂಕ ತೆಗ್ಸು ಮೊದಲು, ಆಯ್ತಾ? ನ್ಯಾಯದ ಪರವಾಗಿ ನಿಲ್ಬೇಕು ಅಂತಂದ್ರೆ ನ್ಯಾಯದ ಪರವಾಗಿ ಮಾತ್ರ ನಿಲ್ಬೇಕು, ನಿಮ್ಮ ಹುಚ್ಚುತನದ ಪರವಾಗಿ ನಿಲ್ಬೇಡಿ. ಆ್ಯಂಡ್ ನ್ಯೂಸ್ ಚಾನಲ್ ಅವ್ರಗಳಿಗೆ ದಯವಿಟ್ಟು ಮಾಹಿತಿ ಇಟ್ಕೊಂಡು ಮಾತಾಡಿ, ಏನಿದೆ ಅಷ್ಟು ಮಾತ್ರ ಮಾತಾಡಿ, ಸಾಕು. ಕೊರೋನಾ ಟೈಮಿಂದನೂ ನೋಡ್ಕೊಂಡೇ ಬಂದಿದ್ದೀನಿ ನೀವು ಮಾಡೋವಂಥ ಮಿಸ್ಲೀಡ್ಗಳೆಲ್ಲ. ಎಲ್ಲ ಮೀಡಿಯಾದವರು ಅಂತ ಹೇಳಲ್ಲ, ಮೆಜಾರಿಟಿ ಕರೆಕ್ಟಾಗೆ ಮಾಹಿತಿ ಕೊಡ್ತಾರೆ. ಇನ್ನು ಕೆಲವರು ಇದ್ದಾರೆ ಮಿಸ್ಲೀಡ್ ಮಾಡೋಕ್ಕೆ ಅಂತಾನೇ ಇರೋರು. ದಯವಿಟ್ಟು ಏನು ಮಾತಾಡ್ಬೇಕು ಅದು ಮಾತಾಡಿ. ನೀವು ಮಾತಾಡ್ತಿರೋದು ಸರಿನಾ ತಪ್ಪ ಯೋಚನೆ ಮಾಡಿ ಮಾತಾಡಿ. ಬಿಕಾಸ್ ನಿಮ್ಮ ಚಾನೆಲ್ನ ಹಲವಾರು ಜನ, ಸಾವಿರಾರು ಜನ, ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ. ಅದರಿಂದನೇ ಮಾಹಿತಿ ತಿಳ್ಕೊಳ್ಳೋದು ನಾವು. ನಮಗೆ ಬೇಡದೇ ಇರೋವಂಥ ವಿಚಾರಗಳು ಅಥವಾ ಮಿಸ್ಲೀಡ್ ಮಾಡೋವಂಥ ವಿಚಾರಗಳು ಬೇಡ. ಸೊ ನನ್ನ ಅನಿಸಿಕೆ ಇದ್ರ ಬಗ್ಗೆ ಹೇಳಬೇಕಿತ್ತು. ಸೊ ಹಾಗಾಗಿ ನಾನೊಂದು ವಿಡಿಯೋ ಮಾಡಿದೆ. ಸುಮಾರು ಜನಕ್ಕೆ ಇದು ಮನಸ್ಸಲ್ಲಿರುತ್ತೆ ಈ ಥರದ್ದೆಲ್ಲ ಆಗ್ತಾ ಇರೋದು. ನೀವು ಏನಾದರೂ ವೀಡಿಯೋಸ್ನ ನೋಡಿಲ್ಲ ಅಂದರೆ ಅವ್ರದ್ದು ವಿಡಿಯೋ ಚಿಕ್ಕದಾಗಿ ಹಾಕಿರ್ತೀನಿ ನೋಡಿ, ಅವರೇ ಮಹಾಜನಗಳು. ಸೊ ತಮ್ಮನೇಲಿ ನೋಡಿ ಕೂಡ ಗೊತ್ತಾಗಿರುತ್ತೆ ಯಾರ್ಯಾರ ಬಗ್ಗೆ ಮಾತಾಡಿರ್ತೀನಿ ಅಂತ. ಬಟ್ ಅವರ ಹೆಸರೇ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ತಿಳ್ಕೊಳ್ಳಿ, ಅವರೇ ತಿದ್ಕೊಳ್ಳಿ ಅಂತ ಹೇಳ್ತೀನಿ. ಸೌಜನ್ಯಗೆ ನ್ಯಾಯ ಬೇಕು, ಸಿಗುತ್ತೆ, ಇಷ್ಟೇ ವಾಸ್ತವ. ಸೌಜನ್ಯ ಮಾತ್ರ ಅಲ್ದಿರ ಅಲ್ಲಿ ಎಷ್ಟೆಲ್ಲ ಹೆಣ್ಮಕ್ಳಿಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗಿದೆ ಅಥವಾ ಏನೇನೆಲ್ಲ ನೋವುಗಳನ್ನ ಅನುಭವಿಸಿದರೆ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುತ್ತೆ. ಸೊ ಇಷ್ಟನ್ನ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಹೋಪ್ಫುಲಿ ನಿಮಗೂ ಕೂಡ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದಲ್ಲಿ ಹಿಟ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವ್ಲಾಗ್ವರೆಗೂ ನಮಸ್ತೆ.